ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೇಗೂರಿನ ಸರ್ಕಾರಿ ಪ್ರೌಢಶಾಲೆಗೆ ರೋಟರಿ ಬೆಂಗಳೂರು ಮಿಡ್ ಟೌನ್ ವತಿಯಿಂದ ನೀಡಲಾದ ವಿಜ್ಞಾನ ಪ್ರಯೋಗಾಲಯವನ್ನು ರೋಟರಿ ಕ್ಲಬ್ನ ಅಧ್ಯಕ್ಷ ಪಳನಿ ಲೋಕನಾಥನ್ ಉದ್ಘಾಟಿಸಿದರು. ಪಳನಿ ಲೋಕನಾಥನ್ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಪ್ರಾಯೋಗಿಕ ಅನುಭವ ನೀಡುವ ವಿಜ್ಞಾನದ ಪ್ರಯೋಗಗಳನ್ನು ಮಾಡಲು ಅನುಕೂಲವಾಗುವಂತೆ ಪ್ರಯೋಗಾಲಯ ಮತ್ತು ಕಿಟ್ಗಳನ್ನು ನೀಡಲಾಗಿದೆ. ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ವಿದ್ಯಾರ್ಥಿಗಳು ಸಂಶೋಧನೆ, ಸೃಜನಶೀಲತೆ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳಲು ಅನುಕೂಲವಾಗುವಂತೆ ಸೌಲಭ್ಯ ಕಲ್ಪಿಸಲಾಗಿದೆ. ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಖಾಸಗಿ ಶಾಲೆಗಳಲ್ಲಿ ದೊರೆಯುವ ಎಲ್ಲ ಸೌಲಭ್ಯಗಳು ದೊರೆಯುವಂತಾಗಬೇಕು ಎಂಬುದು ರೋಟರಿ ಕ್ಲಬ್ನ ಗುರಿಯಾಗಿದೆ ಎಂದರು. ಸನ್ ಸೀರಾ ಕಂಪನಿಯ ಜಂಟಿ ವ್ಯವಸ್ಥಾಪಕ ನಿರ್ದೇಶಕ ಎಫ್ಆರ್ ಸಿಂಘ್ವಿ ಮಾತನಾಡಿ, ಬೇಗೂರು ಸರ್ಕಾರಿ ಶಾಲೆಗೆ ಪ್ರಾಯೋಗಿಕವಾಗಿ ಪ್ರಯೋಗಾಲಯ ಸೌಲಭ್ಯ ಕಲ್ಪಿಸಲಾಗಿದೆ. ಈ ಕಾರ್ಯಕ್ರಮವು ಪ್ರಾಯೋಗಿಕವಾಗಿದ್ದು ವಿದ್ಯಾರ್ಥಿಗಳಿಂದ ಉತ್ತಮ ಸ್ಪಂದನೆ ದೊರೆತಲ್ಲಿ ಇತರೆ ಸರ್ಕಾರಿ ಶಾಲೆಗಳಿಗೂ ಪ್ರಯೋಗಾಲಯದ ಸೌಲಭ್ಯಗಳನ್ನು ವಿಸ್ತರಿಸಲಾಗುವುದು ಎಂದರು. ಲ್ಯಾಬ್ ಇನ್ ಕ್ಲಾಸ್ ರೂಮ್ ಎಂಬ ಉದ್ದೇಶದಿಂದ ವಿವಿಧ ಚಟುವಟಿಕೆಗಳನ್ನು ರೂಪಿಸಿ ವಿನ್ಯಾಸಗೊಳಿಸಲಾಗಿದೆ. 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳ ಪಠ್ಯ ಆಧರಿಸಿ ಪ್ರಯೋಗಗಳನ್ನು ರೂಪಿಸಲಾಗಿದೆ. ವರ್ಕ್ ಬುಕ್ಗಳು ಸಾಫ್ಟ್ವೇರ್ ಅಪ್ಲಿಕೇಶನ್ ರಚಿಸಿದ್ದು ವಿದ್ಯಾರ್ಥಿಗಳಲ್ಲಿ ನವೀನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಉಪಯುಕ್ತವಾಗಿದೆ ಎಂದರು. ಸಿಕ್ರಿಫ್ಯಾಕ್ಟನ್ ಸಿಇಒ ಪ್ರವೀಣ್ ಸುಬ್ರಹ್ಮಣ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಶಶಿಕಲಾ ಉಪಸ್ಥಿತರಿದ್ದರು. These are all built for groups of students. They need smartphone. Smartphone is also both ways. Smartphone ಇದೆಯಾ ನಿಮ್ಮ ಹತ್ರ? ಸರ್ ಸನ್ಸರಿಂದ ಪ್ರೊವೈಡ್ ಮಾಡಿರೋ ಟೀಚರ್ಸ್ ಇವರು ಸನ್ಸರ ಐಫೋನ್ ಸನ್ಸರಿಂದ ಅಲ್ಲಲ್ಲ, ಸಾರಿ ಸೈನ್ಸ್ ಟೀಚರ್ಗೆ ನಾವು ಪ್ರೊವೈಡ್ ಮಾಡಿದ್ದೀವಲ್ಲ, ನಾವು ಕೊಂಡ್ಕೊಂಡು ನಾವು ಪಾಸ್ ಮಾಡೋಣ. Post-COVID has been a kind of resources. ಸೊ ಏನು ಸರ್ ತಿರ್ಗಾ So we have both middle and high school. This is a classroom. This has been late. So we have ಈಗ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಆರು ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಎಲ್ಲ ಮೆಟೀರಿಯಲ್ಸ್ ಪ್ಲಸ್ ಬೇಕಾದಂಥ ಕನ್ಸ್ಯೂಮರ್ಸ್ ಆಯಾ ಡಾಕ್ಟರ್ ಬೇಕಾದ ಎಲ್ಲ ಎಲ್ಲ ಅವರ್ ಪಾಯಿಂಟ್ ಡೋಂಟ್ ಹ್ಯಾವ್ ಟು ಲಿಂಕ್ ಟು ದ ಲ್ಯಾಬ್ ಅಟ್ ಆಲ್. ಯು ಕ್ಯಾನ್ ಟೇಕ್ ಲ್ಯಾಬ್ ಇಂಟು ದ ಕ್ಲಾಸ್. ಸೊ ನೋಡಿ ಎಲ್ಲರೂ ಮಲ್ಟಿಪಲ್ ಪ್ರತಿಯೊಂದು ಗ್ರೂಪ್ ಸಿಗುವಷ್ಟು What are the learnings made? Yes.
curriculum versus the boxes. Mid-town. ಟಿವಿ ಚಾನಲ್ಸ್ ಅವ್ರು ಯಾರು ಬೇಕು ಅಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಚೈಲ್ಡ್ ಎಂಟರ್ಟೈನ್ಮೆಂಟ್ ಅನಿಸುತ್ತೆ. ಓಕೆ ಬನ್ನಿ ಸ್ಟೂಡೆಂಟ್ಸ್ ಮಕ್ಕಳ ಯಾಕಂದ್ರೆ ಕಾನ್ಸೆಪ್ಟ್ ವೈಸ್ ಚಾಪ್ಟರ್ ವೈಸ್ ನಾವು ಒಂದೊಂದು ಕಾನ್ಸೆಪ್ಟ್ ಕೋರ್ಸ್ ಅದಕ್ಕೊಂದು ಮಾಡಿದ್ದೀವಿ. ಸರ್ ಬನ್ನಿ ಏನು ಹೇಳೋದು ಮೇಡಮ್, ಇದು ಇಂಟ್ರೆಸ್ಟ್ ತಗೊಂಡು ನೋ ಪಾಯಿಂಟ್ ವೇಸ್ಟಿಂಗ್. ಇದನ್ನ ಹೌದು ಸರ್, ತುಂಬ ಸ್ಟಡೀಸ್ ಅನಾಲಿಸಿಸ್ ಮಾಡಿ ನಮಗೆ ನಾವು 10 ತಿಂಗಳಿಂದ ಫೌಂಡೇಶನ್ ಈಗ ನಾವು ಲಾಟ್ ಆಫ್ ಡೇಟಾ, ಈಗ ಸ್ಲೈಸ್ ಅಂಡ್ ಡೈಸ್ ಡೇಟಾ. ಸೊ ಅದು ಮಕ್ಕಳು ಮತ್ತೆ ರೀಡ್ ಮಾಡಲಿಕ್ಕೆ ಮತ್ತೆ ಅದೇ ಮೆಟೀರಿಯಲ್ಸ್ ಯೂಸ್ ಮಾಡಲಿಕ್ಕೆ ನಂಬರ್ ಆಫ್ ಟೈಮ್ಸ್ ತೆಗೆದು ಅದೇ 10 ಜನ ಕೊಡ್ತೀವಿ. ಎಲ್ಲಾದ್ರೂ
ಚೇರ್ ತರಕ್ಕೆ ಹೋದ್ರಲ್ಲ ಅಲ್ಲಿ ಚೇರ್ ಇಲ್ವಾ? ಹಾ? ಇಲ್ಲಿ. ಏಯ್. गानचतुराय गानप्राणाय गानन्तरात्मने गानोत्सुकाय गानमत्ताय गानोत्सुकमनसे रमाय तुय्यप्रवराय गुरवे गुणगुरवे गुरुदैत्यकलक्षेत्रे बोधनाय धीमहि ಶಾಲೆಯ ಪರವಾಗಿ ಪೂರ್ಣವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಮುಖಂಡರು ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಕೋರ್ತಾ ಇದ್ದೇನೆ. ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಲೋ, ಪಳನಿ ಅಧ್ಯಕ್ಷರು ಇಂಪಾರ್ಟೆಂಟ್ ವಿಜ್ಞಾನ ಇವತ್ತಿನ ಜಗತ್ತಿಗೆ ಇದೆ ನೋಡಿ. ನಿಮ್ಮ ತಲೆ ಮೇಲೆ ಓಡ್ತಾ ಇರೋ ಫ್ಯಾನ್ ಇರ್ಬೋದು, ಲೈಟ್ಸ್ ಇರ್ಬೋದು, ನಾನು ಮಾತಾಡ್ತಾ ಇರೋ ಮೈಕ್ ಇರ್ಬೋದು. ಕರೆಕ್ಟಾ? ವಿಜ್ಞಾನ ಇನ್ನೊಂದು ಹಾಗೆ ಇರುತ್ತಾ? ಇವತ್ತಿದ್ದ ವಿಜ್ಞಾನ ಅದೇ ಥರ ಇರುತ್ತಾ? ಬದಲಾವಣೆ ಆಗ್ತಾನೇ ಇರುತ್ತಲ್ವಾ? ಸೊ ಈ ವಿಜ್ಞಾನನ ನಾವು ಬದಲಾವಣೆ ಆಗ್ತಾ ಇರಬೇಕಾದಾಗ ಎಷ್ಟು ಅಡಿಪಾಯದ ಮಟ್ಟದಲ್ಲಿ ಅರ್ಥ ಮಾಡ್ಕೊಳ್ತೀವೋ ಅಷ್ಟು ಇಂಪಾರ್ಟೆಂಟ್. ಆ ವಿಜ್ಞಾನನ ನಾವು ಎವಾಲ್ವ್ ಮಾಡ್ಕೊಂಡು ಹೋಗ್ಬೋದು, ವಿಕಾಸ ಮಾಡ್ಬೋದು. ಚೇಂಜ್ ಆಗ್ತಾ 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 ಬದಲಾವಣೆ ಆಗ್ತಾ ಆಗ್ತಾ ಒಳ್ಳೇದಾಗುತ್ತೆ. ಈಗ ಫೋನ್ ಬಂತು, ನಮ್ಮ 96 ಫೋನ್ ಬಂತು, ಅದು ವಿಜ್ಞಾನ ತಾನೇ? ಅವತ್ತಿನ ಫೋನ್ ಸ್ಪೀಡ್ಗೂ ಇವತ್ತಿನ ಫೋನ್ ಸ್ಪೀಡ್ಗೂ ಒಂದೇ ಇದೆಯಾ? ಅವತ್ತು ಸ್ಮಾರ್ಟ್ ಫೋನ್ ಇತ್ತಾ? ಇರಲಿಲ್ಲ. ಸೊ ಈ ದಿನದ ಉದ್ದೇಶ ಏನು ಅಂದರೆ ನಿಮ್ಗೊಳ್ಳೇಬೇಕು. ನಿಮಗೆ ವಿಜ್ಞಾನ ತಿಳ್ಕೊಳ್ಳೋದು ಅಥವಾ ವಿಜ್ಞಾನ ಕಲಿಯೋದು ಒಂದು ಪಾಠ ಥರ ಮಾತ್ರ ಇರಬಾರ್ದು. ವಿಜ್ಞಾನ ಕಲಿಯೋದು ಒಂದು ಸಂಭ್ರಮ ಥರ ಇರಬೇಕು. ಈ ಬೆಳಿಗ್ಗೆ ನಾನು ಬಂದಾಗ ಭಾಳ ಸಂತೋಷ ಪಟ್ಟೆ. ಎಷ್ಟು ಜನ ಖುಷಿಯಾಗಿದ್ರಿ ಸಂಭ್ರಮದಲ್ಲಿ ಡ್ಯಾನ್ಸ್ ಮಾಡಿದಾಗ, ಹಾಡು ಹೇಳಿದಾಗ? ಕರೆಕ್ಟಾ? ಅದೇ ಥರ ಇರ್ತೀರಾ ಸೈನ್ಸ್ ಕ್ಲಾಸಲ್ಲಿ? ಇಲ್ವಾ ತಾನೆ? ಮತ್ತೆ ಸಂಭ್ರಮ ಆಗಬೇಕು ಅಂತ ಹೇಳಿದ್ರೆ ನೀವು ಆ ಅಡಿಪಾಯದ ಲೆಕ್ಕದಲ್ಲಿ ತಿಳ್ಕೋಬೇಕು. ಎಷ್ಟು ಜನಕ್ಕೆ ಸೈಕಲ್ ಓಡಿಸಕ್ಕೆ ಬರುತ್ತಿಲ್ಲ? ಎಷ್ಟು ಜನಕ್ಕೆ ಬುಗ್ರಿ ಆಡ್ಸಕ್ಕೆ ಬರುತ್ತೆ? ಸೂಪರ್. ಈಗ ಕರೆಕ್ಟಾಗಿ ಕೇಳಿಸ್ಕೊಂಡು ಕೈ ಎತ್ತಬೇಕು. ಎಷ್ಟು ಜನ ಸೈಕಲ್ ಓಡಿಸೋದನ್ನ ಬುಕ್ ಮುಖಾಂತರ ಓದಿ ತಿಳ್ಕೊಂಡ್ರಿ? ಮುಗ್ದಾದ್ಮೇಲೆ ಎಷ್ಟು ಖುಷಿ ಪಟ್ರಿ? ಸೈಕಲ್ ಕಲ್ತ್ಕೊಂಡ್ಬಿಟ್ಟಿದೀವಿ ಅಂತ ಓಡಿಸ್ಬೇಕಂದಾಗ ಖುಷಿ ಪಟ್ರ ಇಲ್ವಾ? ಅದೇ ತರಹ ಒಂದೊಂದು ಪ್ರಯೋಗದ ನಂತರ ಒಂದೊಂದು ವಿಜ್ಞಾನದ ಮಹತ್ವವನ್ನು ತಿಳ್ಕೊಂಡಾಗ ಖುಷಿ ಪಡಬೇಕು, ಸಂಭ್ರಮ ಆಗಬೇಕು. ಆವಾಗ ಏನಾಗುತ್ತೆ, ಅದು ವಿಕಸಿತ ಮೋಡಿಗೆ ಹೋಗುತ್ತೆ. ನಾವು ಹೊಸ ಹೊಸ ಕಲಿಯೋಕ್ಕಾಗುತ್ತೆ. ನಿಮ್ಮಲ್ಲಿ ನಮಗೆ ಸಾಕಷ್ಟು ಫ್ಯೂಚರ್ ಐನ್ಸ್ಟೈನ್, ನ್ಯೂಟನ್, CV ರಾಮನ್ ಅಂಥವರೆಲ್ಲ ಬರಬೇಕು. ಬರ್ತಾರಾ? ಸೊ ಇವತ್ತಿನ ಪ್ರೋಗ್ರಾಮ್ಗೆ ನಮ್ಮ ಸೈಕ್ರಾಫ್ಟ್ ಮುಖಾಂತರ ನಾವು ಈ ನಿಮಗೆ ಸೈನ್ಸ್ ಕ್ಲಾಸ್ ರೂಮ್ ಇಂದ ಲ್ಯಾಬ್ ಅಂತ ಮಾಡೋದಕ್ಕೆ ರೋಟ್ರಿ ಬೆಂಗಳೂರು ಮಿಡ್ ಟೌನ್, ಇದು 49 ವರ್ಷದ ಒಂದು ರೋಟ್ರಿ ಕ್ಲಬ್. ನಾವು ಎಜುಕೇಷನ್ ಮೇಲೆ ಸಾಕಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಗೌರ್ಮೆಂಟ್ ಸ್ಕೂಲ್ನಲ್ಲಿ ಈಗ ನಿಮಗೆ ಸಿಗ್ತಾ ಇರುವಂಥ ಈ ಕಿಟ್, ಸೈನ್ಸ್ ಕಿಟ್ ಆರ್ ಸೈನ್ಸ್ ಲ್ಯಾಬ್ ಇನ್ ಅ ಕ್ಲಾಸ್ ರೂಮ್, ಟಾಪ್ ಪ್ರೈವೇಟ್ ಸ್ಕೂಲ್ಸ್ನಲ್ಲಿ ಬೆಂಗಳೂರು, ದೇಶಾಂತರ ಮತ್ತು ವಿದೇಶದಲ್ಲೂ ಕೂಡ ಯಾವ ಕಿಟ್ ಕೊಡ್ತಾ ಇದ್ದಾರೋ ಅದೇ ಕಿಟ್ ಮಕ್ಕಳೇ ಇವತ್ತು ನಿಮ್ಮ ಶಾಲೆಗೆ ಬಂದಿದೆ. ವಿಶ್ವದಾದ್ಯಂತ ಟಾಪ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಮಕ್ಕಳು ಸೈನ್ಸ್ ಹೇಗೆ ಕಲಿತಾರೋ ಅದೇ ತರಹ ನೀವು ಕೂಡ ಸೈನ್ಸ್ ಕಲಿಬೇಕು ಅನ್ನೋದು ರೋಟರಿ ಬೆಂಗಳೂರು ಮಿಡ್ ಟೌನ್ ಸನ್ಸೆರಾ ಫೌಂಡೇಶನ್ ಉದ್ದೇಶ. ಕಲಿತೀರ ತಾನೆ? ಜೋರಾಗಿ ಎಸ್ ಅಂತ ಹೇಳಿ.
ಥ್ಯಾಂಕ್ ಯು. ಪ್ರಯೋಗಾಲಯ ನಿಮ್ಮ ತರಗತಿಗೆ ಬರೋದಿದೆ. ನಿಮ್ಮ ತರಗತಿಗಳಲ್ಲಿ ತರಗತಿಯ ಒಳಗಡೆನೆ ಪ್ರಯೋಗಗಳ ಮೂಲಕ ವಿಜ್ಞಾನವನ್ನು ಕಲಿಯುವಂಥ ಒಂದು ವ್ಯವಸ್ಥೆ ಆಗೋದಿದೆ. ಇದಕ್ಕೆ ಬೇಕಾಗಿರುವಂಥ ಸಲಕರಣೆಗಳು ನೀವು ನೋಡ್ತೀರ, ಕೆಳಗಡೆ ಎಲ್ಲ ನಾವು ಸೆಟಪ್ ಮಾಡಿದ್ದೀವಿ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಉಪಕರಣಗಳು, ವರ್ಕ್ ಬುಕ್, ಯಾಕೆಂದರೆ ವಿಜ್ಞಾನನ ಒಂದು ವಿಚಾರಣೆ ಆಧಾರಿತ ಪ್ರಕ್ರಿಯೆಯಲ್ಲಿ ಕಲಿತರೆ ಹೆಚ್ಚು ಪರಿಣಾಮಕಾರಿಯಾಗುತ್ತೆ. ಅಂದರೆ ಅದನ್ನು ಕ್ವಶನ್ ಮಾಡಬೇಕು, ಅದಕ್ಕೆ ನೀವು ಇನ್ವೆಸ್ಟಿಗೇಟ್ ಮಾಡ್ತೀರಾ, ಅಂದರೆ ಪ್ರಯೋಗಗಳ ಮೂಲಕ ಡೇಟಾ ಕಲೆಕ್ಟ್ ಮಾಡ್ಕೋತೀರಾ, ಅದರದ ಡೇಟಾ ಬಂದಿದ್ದರ ವಿಶ್ಲೇಷಣೆ ಮಾಡಿ ನಿಮ್ಮ ಅನುಭವದಿಂದಲೇ ನೀವು ಕಲಿಯುವಂಥ ಒಂದು ಒಳ್ಳೆ ವ್ಯವಸ್ಥೆ ಸಹಾಯ ಮಾಡಿಕೊಳ್ಳಲಾಗಿದೆ. ಇದಕ್ಕೆಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಹೇಳಿದಂಗೆ ಭಾಳ ಸಂತೋಷದಿಂದ ಸಕ್ರಿಯವಾಗಿ ಪಾಲ್ಗೊಂಡು ಕಲಿಯೋ ಥರ ಆಗುತ್ತೆ. ಈಗ ಬೋರ್ಡ್ ಮೇಲೆ ನಿಮ್ಮ ಟೀಚರ್ಗಳು ಎಕ್ಸ್ಪ್ಲೈನ್ ಮಾಡೋ ಒಂದು ವಿಧಾನ ಆದರೆ ಅದನ್ನು ನಿಮ್ಮ ಸ್ವಂತ ಅನುಭವದಿಂದ ಕಲಿಯುವಂಥದ್ದು ವ್ಯವಸ್ಥೆ ಆಗೋದಾದರೆ, ಈಗ ವಿಜ್ಞಾನ ಸಾಮಾನ್ಯವಾಗಿ ವಿಜ್ಞಾನ ಅಥವಾ ಮ್ಯಾಥ್ಸು ಕಬ್ಬಿಣದ ಕಡಲೆ ಕಲಿಯೋದು ಕಷ್ಟ ಅನ್ನೋ ಭಾವನೆ ನಮ್ಮ ಎಲ್ಲರಲ್ಲೂ ಇರುತ್ತೆ. ಆ ಭಯನ ಹೋಗಲಾಡಿಸಿ ನೀವೆಲ್ಲ ಸಂತೋಷದಿಂದ ನಿಮ್ಮ ಎದುರುಗಡೆನೆ ಈ ಸೈಂಟಿಫಿಕ್ ಕಾನ್ಸೆಪ್ಟ್ಸ್ನ ಕಲಿಯುವಂಥದ್ದು ವ್ಯವಸ್ಥೆ ಇನ್ನು ಮುಂದೆ ನೀವು ನಿಮ್ಮ ಅನುಭವದಿಂದಲೇ ಕಲಿಯೋದಕ್ಕೆ ಅವಕಾಶ ಆಗುತ್ತೆ ಈ ವಿಧಾನದಿಂದ. ಇದಕ್ಕೆ ಬೇಕಾಗಿರುವಂಥ ವರ್ಕ್ ಬುಕ್ಕು, ಒಂದು ಸಾಫ್ಟ್ವೇರ್ ಆ್ಯಪ್ ಎಲ್ಲನೂ ನಮ್ಮ ಸಂಸ್ಥೆ ಸೈಕ್ರಾಫ್ಟಿಂದ, ಯಾಕಂದರೆ ನಾವು 4-5 ವರ್ಷದಿಂದ ಇದೇ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸಾಕಷ್ಟು ರಿಸರ್ಚ್ ಮಾಡಿ ಇದನ್ನು ಕ್ಲಾಸ್ ರೂಮ್ಗೆ ಲ್ಯಾಬನ್ನು ತರೋದು ಹೇಗೆ, ಯಾಕಂದರೆ ಸಾಮಾನ್ಯವಾಗಿ ನಿಮ್ಮ ಶಾಲೆಯಲ್ಲೂ ಇರ್ಬೋದು, ಎಲ್ಲ ಒಂದು ಮೂಲೆಯಲ್ಲೇ ಒಂದು ಲ್ಯಾಬ್ ಇರುತ್ತೆ. ಅವಾಗ ಅವಕಾಶ ಆದಾಗ ನೀವು ಲ್ಯಾಬಲ್ಲಿ ಹೋಗಿ ಅದನ್ನು ನೋಡಿ ಕಲಿಯುವಂಥದ್ದಾಗಿರುತ್ತೆ. ಈಗ ಅದೇ ವ್ಯವಸ್ಥೆ ನಿಮ್ಮ ಕ್ಲಾಸ್ ರೂಮ್ ಒಳಗೆ ಬರೋ ಥರ ಆದರೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಒಂದು 2-3 ವರ್ಷದಿಂದ ಇದರಲ್ಲಿ ಸಾಕಷ್ಟು ಕೆಲಸ ಮಾಡಿ ಹೊರತಂದಿದ್ದೇವೆ. ಇದು ಸದ್ಬಳಕೆ ನಿಮ್ಮ ಈ ಶಾಲೆಯಲ್ಲೂ ಆಗಬೇಕು ಅನ್ನೋದು ಒಂದು ಉದ್ದೇಶ. ಅವ್ರು ಹೇಳ್ತಿದ್ದಂಗೆ ಫ್ಯೂಚರ್ ಸೈಂಟಿಸ್ಟ್ ಶುಡ್ ಆಲ್ಸೋ ಎಮರ್ಜ್ ಫ್ರಮ್ ದಿಸ್ ಸ್ಕೂಲ್. ಇದಕ್ಕೆ ನಮ್ಮ ಟೀಚರ್ ಬೇಕಾಗಿರುವಂಥ ಟೀಚರ್ ಪ್ರೋಗ್ರಾಮ್, ಒಂದು ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಕೂಡ ಮಾಡಿಕೊಡ್ತೀವಿ. ಡೀಟೇಲ್ ಆಗಿ ಟ್ರೈನ್ ಮಾಡ್ತೀವಿ, ಇದನ್ನು ಕ್ಲಾಸಲ್ಲಿ ಹೇಗೆ ಬಳಕೆ ಮಾಡ್ಕೋಬೇಕು. ಇದರಿಂದ ನಮ್ಮ ಪ್ರೋಗ್ರೆಸ್, ಅಂದರೆ ಪ್ರತಿಯೊಬ್ಬರ ಮಗುವುದು ಪ್ರೋಗ್ರೆಸ್ ಯಾವ ಥರ ಇದೆ ಅಂತ ಟ್ರ್ಯಾಕ್ ಮಾಡಿ ಅದನ್ನು ಮುಂದಕ್ಕೆ ತಗೊಂಡು ಹೋಗುವಂಥ ವ್ಯವಸ್ಥೆ. ಇದನ್ನು ನೀವು ಈಗ ಟ್ರೈನಿಂಗ್ ಎಲ್ಲ ಆದಮೇಲೆ ನಿಮ್ಮ ಟೀಚರ್ಗಳು ಕೂಡ ಇದನ್ನು ಅಳವಡಿಸ್ಕೊಳ್ಳೋಕೆ ಶುರು ಮಾಡ್ಕೊಂಡಾಗ ನಾವು ನಿಮ್ಮ ಶಾಲೆಯ ಜೊತೆ ನಿಮ್ಮೆಲ್ಲರ ಜೊತೆನೂ ತುಂಬ ಕ್ಲೋಸ್ ಆಗಿ ಸಕ್ರಿಯವಾಗಿ ಕೆಲಸ ಮಾಡ್ತೀವಿ. ಇದರದ್ದು ಅಡ್ವಾಂಟೇಜ್ ನಿಮ್ಗೆ ಆಗಬೇಕು ಅನ್ನೋದು ಖಂಡಿತವಾದ ಉದ್ದೇಶ. ಈ ಅವಕಾಶ ಮಾಡಿಕೊಟ್ಟಿದ್ದ ಇವರೆಲ್ಲರಿಗೂ ಕೂಡ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಕೆಳಗಡೆ ನೀವು ಅದನ್ನು ವ್ಯವಸ್ಥೆನ ಇದಾದ್ಮೇಲೆ ಈ ಫಂಕ್ಷನ್ ಆದ್ಮೇಲೆ ಖಂಡಿತ ನೋಡ್ಬೋದು. ಇನ್ನೊಂದು ಪ್ರಶ್ನೆಗಳಿದ್ರೆ ಟೀಚರ್ಗಳಾಗಲಿ ನೀವುಗಳಾಗಲಿ ಕೇಳಿ, ನಾವು ವಿಲ್ ಬಿ ವೆರಿ ಹ್ಯಾಪಿ ಟು ಎಕ್ಸ್ಪ್ಲೈನ್. ಥ್ಯಾಂಕ್ ಯು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಗಸು, ಋಷಿ ವಾಕ್ಯದೊಡನೆ ವಿಜ್ಞಾನ ಕಳೆ ಮೇಳವಿಸೆ, ಜೆಸವು ಜನ ಜೀವನಕ್ಕೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಹೊಸ ಚಿಗುರಿರಬೇಕು, ಆದರೆ ಹೊಸ ಚಿಗುರನ್ನು ಚಿಗಿಸೋದಕ್ಕೆ ಹಳೆ ಬೇರಿಗೆ ನಾವು ನೀರನ್ನು ಎರಿಬೇಕು. ಋಷಿ ವಾಕ್ಯಗಳಿರಬೇಕು, ಋಷಿಯ ಒಂದು ಮೌಲ್ಯಗಳಿರಬೇಕು, ಅದಕ್ಕೆ ವಿಜ್ಞಾನದ ಕಳೆ ಕೂಡ ಸೇರ್ಕೋಬೇಕು ಅಂತ. ವಿಜ್ಞಾನ ಕಳೆ ಮೇಳೈಸೆ, ಜಸವು ಅಂದರೆ ಯಶವು ಜನಜೀವನಕ್ಕೆ ಅಂತ. ಈ ದಿನದ ವಿಜ್ಞಾನ ಆವಿಷ್ಕಾರಗಳು ಹೊಸದು, ಕಾನ್ಸೆಪ್ಟ್ಗಳು ಹೊಸದು, ನಮ್ಮ ಹೇಳುವ ಮೆಥಡಾಲಜಿ ಹೊಸದು ಅನ್ನೋದು ಬಿಟ್ಟರೆ ಪ್ರತಿಯೊಂದು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂತಹ ತತ್ವಗಳು, ನೀತಿ ನಿಯಮಗಳು. ಗುರುತ್ವಾಕರ್ಷಣ ಶಕ್ತಿಯನ್ನ ನಾವು ಇನ್ವೆಂಟ್ ಮಾಡ್ತಿದ್ವೋ ಬಿಡ್ತಿದ್ವೋ, ಆದರೆ ಗುರುತ್ವಾಕರ್ಷಣ ಶಕ್ತಿ ಇದ್ದೇ ಇತ್ತು. ಪ್ಲಾನೆಟರಿ ಮೋಷನ್ ನಮಗೆ ಗೊತ್ತಾಗ್ತಿತ್ವೋ ಇಲ್ವೋ, ಆದರೆ ಅದು ನಿಸರ್ಗದಲ್ಲಿ ಇತ್ತು. ಗಿಡಗಳಿಗೂ ಕೂಡ ಜೀವ ಇದೆ ಅಂತ ಬೋಸರು ಕಂಡು ಹಿಡಿತಿದ್ರೋ ಬಿಡ್ತಿದ್ರು, ಆದರೆ ಗಿಡಗಳಿಗೆ ಜೀವ ಇದ್ದೇ ಇತ್ತು. ಹಾಗಾಗಿ ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗವಾದ ಮಾನವ ಪ್ರಕೃತಿಯ ದಿನನಿತ್ಯದ ಚಲನವಲನಗಳನ್ನ ನೋಡ್ತಾ ನೋಡ್ತಾ ಕುತೂಹಲಗಳೆಲ್ಲ ಅವನ ಮನದಲ್ಲೇ ಅರಳಿಸ್ಕೊಳ್ತಾ ಯಾಕೆ, ಏನು, ಹೇಗೆ, ಎತ್ತ ಅಂತ ಪ್ರಶ್ನೆ ಮಾಡಿ ವಿಜ್ಞಾನಕ್ಕೆ ಹುಟ್ಟನ್ನ ಹಾಕಿದರು. ಇವತ್ತು ವಿಜ್ಞಾನ ಯಾಕೆ, ಹೇಗೆ, ಏನು ಅನ್ನೋ ಪ್ರಶ್ನೆ ಇಲ್ಲದೆ ವಿಜ್ಞಾನಕ್ಕೆ ಉತ್ತರನೇ ಇಲ್ಲ. ಸರ್ ಒಂದು ಮಾತಾಡ್ತಾವನ್ನು ಹೇಳಿದ್ರು, ಯಾರಾದ್ರೂ ಪುಸ್ತಕವನ್ನ ನೋಡ್ಕೊಂಡು ಸೈಕಲ್ ಓಡಿಸೋದನ್ನ ಕಲ್ತ್ರ ಅಥವಾ ಈಜೋದನ್ನ ಕಲ್ತ್ರ ಅಂದ್ರೆ ಒಬ್ರು ಕೈ ಎತ್ತಲಿಲ್ಲ. ಸಾಧ್ಯ ಇದೆಯಾ? ಅದು ಖಂಡಿತವಾಗ್ಲೂ ಇಲ್ಲ. ಇವತ್ತು ನಮಗೆ ನಮ್ಮ ಸಂಸೆರ ಮತ್ತೆ ರೋಟರಿ ಸಂಸ್ಥೆಯವರು ಎಂತಹ ಒಂದು ಅಪೂರ್ವವಾದ ಕೊಡುಗೆಯನ್ನ ನಮ್ಮ ಬೇಗೂರು ಶಾಲೆಗೆ ಕೊಟ್ಟಿದ್ದಾರೆ ಅಂದ್ರೆ, ವಿಜ್ಞಾನ ಕಲಿಕೆ ಆಗಬೇಕಾಗಿರೋದೇ ಪ್ರಯೋಗ ಶಾಲೆಯಲ್ಲಿ. ಇವತ್ತು ವಿಜ್ಞಾನಕ್ಕೇನು, ನಾವು ಗಣಿತಕ್ಕೂ ಕೂಡ ಪ್ರಯೋಗ ಶಾಲೆಯನ್ನ ಇವತ್ತು ಬಳಸ್ತಾ ಇದ್ವಿ. ಒಂದು ಪೈಥಾಗರಸ್ ಥಿಯರಮ್ ನ ಹೇಳ್ಕೊಡ್ಬೇಕಂದ್ರೆ ಆ ಕ್ಯೂಬ್ಸ್ ಯಾವ ರೀತಿ ಬರಬೇಕು, a² + b²
ಫಾರ್ಮುಲಾಸ್ಗಳನ್ನ ಕೂಡ ಇವತ್ತು ನಾವು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ಕೊಡ್ತಾರೆ. ಅಂತಹ ಒಂದು ಕಾಲದಲ್ಲಿ ಕೇವಲ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನ ಹೇಳ್ಬಿಟ್ಟು ಕೆಮಿಕಲ್ಸ್ನೆಲ್ಲ ನಾವು ಕೈಯಿಂದ ನೋಡದೆ, ಅದನ್ನ ಏನಿದೆ ಅಂತ ಕೂಡ ಅದನ್ನ ಒಂದು ಸ್ಮೆಲ್ ಮಾಡದೆ, ಅದರ ಒಂದು ಟೆಕ್ಸ್ಚರ್ ನೋಡದೆ, ನಾವು ರಸಾಯನಶಾಸ್ತ್ರದ ಪ್ರಯೋಗಗಳನ್ನ ಅಥವಾ ಭೌತಶಾಸ್ತ್ರದ ಪ್ರಯೋಗಗಳನ್ನ ಅಥವಾ ಒಂದು ಮಾದರಿಯನ್ನೂ ಕೂಡ ನೋಡದೆ, ಒಂದು ಸಸ್ಯ ಜೀವಕೋಶ ಪ್ರಾಣಿ ಜೀವಕೋಶವನ್ನು ನೋಡದೆ ನಾವು ಬಯಾಲಜಿನೂ ಓದಿ ಮುಗಿಸ್ಬಿಟ್ರೆ ಮುಂದೆ ಐಚ್ಛಿಕ ವಿಷಯವಾಗಿ ತಗೊಳ್ತಾ ಯಾವುದೇ ಒಂದು ರೀತಿಯಾದಂತಹ ಮಾಹಿತಿ ನಮ್ಮಲ್ಲಿ ಇರೋದಿಲ್ಲ. ಅದನ್ನ ಮನಗಂಡು ನಮ್ಮ ಟೆಕ್ಸ್ಟ್ ಬುಕ್ ಏನು ನಮ್ದು NCF 2005 ಟೆಕ್ಸ್ಟ್ ಬುಕ್ಸ್ 6 to 10 ಇದೆ. NCERT ಟೆಕ್ಸ್ಟ್ ಬುಕ್ ಅನ್ನ ನಾವು ಅಳವಡಿಸಿಕೊಂಡು ನಮ್ಮ ಕನ್ನಡಕ್ಕೆ ಎಲ್ಲ ಭಾಷೆಗಳಿಗೆ ನಾವು ಅನುವಾದವನ್ನ ಮಾಡಿ ಬಳಸ್ತಾ ಇದ್ದೇವೆ. ನಾವು ಕೂಡ CBSE ಮಕ್ಕಳು ಯಾವ ಪಠ್ಯ ಪುಸ್ತಕವನ್ನ ಸೈನ್ಸ್ ಮ್ಯಾಥ್ಸ್ ಓದ್ತಾರೋ ನಮ್ಮ ಸ್ಟೇಟ್ ಮಕ್ಕಳು ಕೂಡ 2014ನೇ ಇಸ್ವಿಯಿಂದ ಅದೇ ಪುಸ್ತಕವನ್ನ ನಾವು ಓದ್ತಾ ಇದ್ದೇವೆ. ಹಾಗಾಗಿ ಅದ್ರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಆ ಮಕ್ಕಳು ಓದೋದು ಅದೇ ಪುಸ್ತಕ, ನಾವು ಓದೋದು ಅದೇ ಪುಸ್ತಕ. ಆ ಮಕ್ಕಳು IIT, JEE ಮೇನ್ಸ್, ನೀಟ್ಗೆ ಏನೆಲ್ಲ ಸ್ಪರ್ಧೆಗಳನ್ನ ಕೊಡ್ತಾರೆ, ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಅದೇ ಸ್ಪರ್ಧೆಯನ್ನ ಇವತ್ತು ಕೊಡ್ತಾರೆ. ಯಾಕೆಂದ್ರೆ ಅವರು ಓದ್ತಿರೋದು ಅದೇ ಸಿಲೆಬಸ್. 6th ಸ್ಟ್ಯಾಂಡರ್ಡ್ ಇಂದ ಸೈನ್ಸ್ ಅಂಡ್ ಮ್ಯಾಥ್ಸ್ ಇಸ್ ಅನ್ NCERT ಪುಸ್ತಕ. ಕೇವಲ ನಾವು ಕನ್ನಡ ಮಾಧ್ಯಮ ಮಕ್ಕಳು ಕನ್ನಡದಲ್ಲಿ ಅದನ್ನ ಅನುವಾದಿತ ಪ್ರತಿಯನ್ನ ಓದ್ತಾ ಇದ್ದಾರೆ. ಕಾಪಿ ರೈಟ್ಸ್ ಇದೆ, ಅಲ್ಲೇನಾದ್ರು ಬದಲಾವಣೆ ಆದ್ರೆ ತಕ್ಷಣ ನಮ್ಮ ಕರ್ನಾಟಕ ಪಠ್ಯ ಪುಸ್ತಕ ಸಂಘ ಅದನ್ನ ಬದಲಾವಣೆ ಮಾಡುತ್ತೆ. ಹಾಗಾಗಿ ಅವರ್ ಚಿಲ್ಡ್ರನ್ ಆರ್ ಆಲ್ಮೋಸ್ಟ್ ಈಕ್ವಲ್ ಟು ದ ವರ್ಲ್ಡ್ ಕಾಂಪಿಟೇಷನ್, ಐ ಕ್ಯಾನ್ ಸೇ ದಟ್. ಇದನ್ನ ಇವತ್ತು ಮತ್ತಷ್ಟು ಸನ್ನದ್ಧಗೊಳಿಸಲು ನಮ್ಮ ಸನ್ಸೇರ ಮತ್ತೆ ರೋಟರಿ ಸಂಸ್ಥೆಯವರು ಲ್ಯಾಬ್ ಟು ದ ಕ್ಲಾಸ್ ರೂಮ್ ಅವರ ಒಂದು ಕಾನ್ಸೆಪ್ಟ್ ಅಲ್ಲೇ ಎಷ್ಟು ಚೆನ್ನಾಗಿ ಅದನ್ನ ಮುದ್ದಾದ ಪದಗಳಿಂದ ಹೇಳಿದ್ದಾರೆ ಅಂದ್ರೆ, ಲ್ಯಾಬ್ ಎಲ್ಲ ಕಡೆ ಇದೆ. ಹೋದ್ರೆ ಒಂದು ದೊಡ್ಡ ಲ್ಯಾಬ್ ಇರ್ಬೋದು, ರಿಸರ್ಚ್ ಲ್ಯಾಬ್ಗಳಿರ್ಬೋದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹೋದ್ರೆ ರಿಸರ್ಚ್ ಲ್ಯಾಬ್ಗಳಿದೆ, IITs ಗಳಲ್ಲಿ ರಿಸರ್ಚ್ ಲ್ಯಾಬ್ಗಳಿದೆ. ಇದು ಲ್ಯಾಬ್ ಟು ದ ಕ್ಲಾಸ್ ರೂಮ್. ಪ್ರಯೋಗ ಏನಕ್ಕೆ ಬೇಕು? ತರಗತಿ ಕೋಣೆಗೆ ಪ್ರಯೋಗಾಲಯ ಬೇಕು ಅನ್ನೋದನ್ನ ಮನಗಂಡು ಇವತ್ತು ತರಗತಿ ಕೋಣೆಗೆ ಪ್ರಯೋಗಾಲಯವನ್ನ ತಲುಪಿಸುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದು ಸಣ್ಣ ಪುಟ್ಟ ಸಾಧನೆ ಅಲ್ಲ, ಸಣ್ಣ ಪುಟ್ಟ ಪರಿಶ್ರಮವಲ್ಲ. ಸರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಹೆಂಗೆಲ್ಲ ನಾವು ಸೈನ್ಸ್ ಕಾನ್ಸೆಪ್ಟ್ಸ್ ನ ಯೋಚನೆ ಮಾಡಿದೀವಿ, ಯಾವ್ದನ್ನ ಮಕ್ಕಳು ಮಾಡಬಹುದು, ಯಾವ್ದು ಸಿಲೆಬಸ್ಗೆ ಮ್ಯಾಚ್ ಆಗುತ್ತೆ. ಫಸ್ಟ್ ನನ್ನ ಕೇಳಿದ್ರೆ ಪಾಠ ಮಾಡಿ ಲ್ಯಾಬಿಗೆ ಕರ್ಕೊಂಡು ಹೋಗೋದಲ್ಲ, ಲ್ಯಾಬ್ ಅಲ್ಲಿ ಪ್ರಯೋಗವನ್ನ ಮಾಡಿ ಮಗುವನ್ನ ತರಗತಿ ಕೋಣೆಗೆ ನಾವು ಕರ್ಕೊಂಡು ಹೋಗೋದು. ಹೀಗಾಗಿ ಹೇಗೆ ಒಂದು ಭಗವಂತನ ಮೂರ್ತಿ ದೇವಸ್ಥಾನದಲ್ಲಿ ಶೋಭೆ ತರುತ್ತೋ, ವಿಜ್ಞಾನ ಕ್ಲಾಸ್ ರೂಮ್ಗಳು ನಮ್ಮ ಪ್ರಯೋಗಾಲಯದಲ್ಲೇ ಶೋಭೆಯನ್ನು ತರ್ತಕ್ಕಂಥದ್ದು. ಹಾಗಾಗಿ ಅಂತಹ ಒಂದು ಉತ್ತಮ ಕೆಲಸವನ್ನ ಮಾಡಿ ನಮ್ಮ ಇಲಾಖೆಯ ಜೊತೆಗೆ ಕೈ ಜೋಡಿಸಿಕೊಂಡು ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಎಸ್ಪೆಷಲಿ ನಮ್ಮ ಬೇಗೂರು ಶಾಲೆಯಲ್ಲಿ ನಮ್ಮ ಸನ್ಸೇರ ಸಂಸ್ಥೆಯವರು ಅನೇಕ ಕೊಡುಗೆಗಳನ್ನ ನಿತ್ಯ ನಿರಂತರವಾಗಿ ಕೊಟ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಕೆಲಸ ಇರಬಹುದು, ಒಂದು ದೂರವಾಣಿ ಕರೆ ಮೂಲಕ ಹೇಳಿದ್ರು ಕೂಡ ನಮ್ಮ ಒಂದು ಕರೆಗೆ ಹೋಗೊಟ್ಟು ಸಂಪೂರ್ಣವಾಗಿ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡು, ಅದೇನೋ ಮಕ್ಕಳ ಮೇಲೆ ಬಹಳಷ್ಟು ಪ್ರೀತಿ ಇದೆ ಅವರಿಗೆ, ಅದರಲ್ಲಿ ಸರ್ಕಾರಿ ಶಾಲೆ ಮಕ್ಕಳ ಮೇಲೆ ತುಂಬಾ ಪ್ರೀತಿ ಇದೆ. ಹಾಗಾಗಿ ನಮ್ಮ ಇಲಾಖೆ ಪರವಾಗಿ, ನಮ್ಮ ಕಚೇರಿ ಪರವಾಗಿ, ನಮ್ಮ ಮಾನ್ಯ ಉಪನಿರ್ದೇಶಕರ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈಗ ಸರ್ ಹೇಳಿದ್ರು ಪ್ರಯೋಗಾಲಯವನ್ನ ಮಾಡಿದ್ರು, ಮುಂದೆ ನಮ್ಮ ಕೆಲಸ ಏನು? ಶಿಕ್ಷಕರು ಕೂಡ ಪ್ರಯೋಗಾಲಯವನ್ನ ಬಳಸಿಕೊಂಡು ಮಕ್ಕಳಿಗೆ ಪ್ರಯೋಗಾಲಯದ ವಸ್ತುವಿನ ಮೇಲೆ 1 ಇಂಚು ಧೂಳು ಕೂರಿಸೋದಲ್ಲ. ಆಮೇಲೆ ಇವರೆಲ್ಲ ಪ್ರೋಗ್ರಾಮ್ ಆಗೋಯ್ತು, ಎಲ್ಲ ಆಗೋಯ್ತು, ನೆಕ್ಸ್ಟ್ ಪ್ರಯೋಗಾಲಯ ಕೀ ಎಲ್ಲಪ್ಪ ಹುಡುಗ್ರಪ್ಪ ಪ್ರಯೋಗಾಲಯ ಕೀ ಅಂತ ಕೀ ಹುಡ್ಕೋದಲ್ಲ. ನಿತ್ಯ ಪ್ರಯೋಗಾಲಯ ಓಪನ್ ಆಗಬೇಕು. 5 ರಿಂದ 10 ನಿಮಿಷನಾದ್ರೂ ಪ್ರಯೋಗಾಲಯದಲ್ಲಿ ಆಕ್ಟಿವಿಟಿ ಆಗಬೇಕು. ಆಕ್ಟಿವಿಟಿ ಬೇಸ್ಡ್ ಲೆಸನ್ ಆಗಬೇಕು. ನಾಳೆ ಅದನ್ನ ಸಂಸ್ಥೆ MD ಸರ್ ಬರ್ತಾರೆ, ಸಾಂಘಿ ಸರ್ ಬಂದು ನೋಡಿದಾಗ, ಮೇಡಮ್ ನೋಡಿ ನಾನು ಪ್ರಯೋಗಾಲಯ ಕೊಟ್ಟಿದ್ದೆ, ನೋಡಿ ಮೇಡಮ್ ಹೆಂಗಿಟ್ಟಿದ, ನನಗೆ ಫೋಟೋ ತೆಗೆದು ಕಳಿಸ್ತಾರೆ. ಅಂದ್ರೆ ಏನಾಗುತ್ತೆ ಅಂದ್ರೆ, ಅವರು ಮಾಡಿರುವ ಶ್ರಮಕ್ಕೆ ಪ್ರತಿಫಲವನ್ನ ನಾವು ಶಿಕ್ಷಕರಾಗಿ ವಿದ್ಯಾರ್ಥಿಗಳಾಗಿ ಕೊಡದೇ ಇದ್ದಾಗ ಮುಂದೆ ಮಾಡಬೇಕು ಅನ್ನೋ ಹುಮ್ಮಸ್ಸು ಅವ್ರಿಗೆ ಕಡಿಮೆ ಆಗುತ್ತೆ. ಕರೆಕ್ಟ್ ಅಲ್ವಾ? ಆಗುತ್ತಾ ಇಲ್ವಾ? ಸೊ ನಮ್ಮ ಕೆಲಸ ಏನು? ವಿಜ್ಞಾನ ಶಿಕ್ಷಕರಾದವರು ನಾವು ಆ ಪ್ರಯೋಗಾಲಯವನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಆದಷ್ಟು ಅಲ್ಲೇ ತರಗತಿ ಕೋಣೆಗಳನ್ನ ಮಾಡಿಕೊಂಡು ಪ್ರಯೋಗಗಳನ್ನ ಹೇಳ್ತಕ್ಕಂಥದ್ದು. ಒಂದು ಇಫ್ ಪಾಸಿಬಲ್ ನಾವೇನ್ ರೆಕಾರ್ಡ್ಸ್ ಇಡಬೇಕು, PCMB ಅಂದ್ರೆ PUCಲೇ ರೆಕಾರ್ಡ್ಸ್ ಇಡಬೇಕಂತಿಲ್ಲ. 8th 9th ಮಕ್ಕಳು ರೆಕಾರ್ಡ್ಸ್ ಬರೆದು ಅಬ್ಸರ್ವೇಷನ್, ಇನ್ಫರೆನ್ಸಸ್ ಎಲ್ಲ ಬರಿತಾ ಇದ್ವಲ್ಲ ನಾವು, ಅದನ್ನ ಈಗಲೂ ಮಾಡಬಹುದು. ಪ್ರಯೋಗಾಲಯ ಪುಸ್ತಕ ಅಂತ ಒಂದು ಕೈಪಿಡಿಯನ್ನ ಇಡಿಸಿ ಅದನ್ನ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್. ಅದನ್ನ ಮಾಡಿ ನಮ್ಮ ನೆಕ್ಸ್ಟ್ ನಮ್ಮ ದಾನಿಗಳು ನಮ್ಮ ಶಾಲೆಗೆ ಭೇಟಿ ನೀಡಿ 1 ನಿಮಿಷ ಪ್ರಯೋಗಾಲಯದಲ್ಲಿ ಕೂತ್ಕೊಂಡು ಹೋಗೋಣಪ್ಪ, ನಾವು ಇಷ್ಟೆಲ್ಲ ಮಾಡ್ಕೊಟ್ವಲ್ಲ ಅಂದಾಗ ಅವರಿಗೂ ಕೂಡ ಸಂತೋಷ ಆಗಬೇಕು. ಈ ಮಕ್ಕಳು ವಿಜ್ಞಾನ ಕಲಿಕೆಯಲ್ಲಿ ನಮ್ಮ ಪ್ರಯೋಗಾಲಯ ಅವರಿಗೆ ಸಹಕಾರ ಆಗಿದೆ ಅಂತ. ಹಾಗಾಗಿ ಈ ಲ್ಯಾಬ್ ಟು ದ ಕ್ಲಾಸ್ ರೂಮ್ ಕಾನ್ಸೆಪ್ಟ್ ನಿಜವಾಗ್ಲೂ ನಾವೆಲ್ಲರೂ ಅಪ್ರಿಶಿಯೇಟ್ ಮಾಡಬೇಕಾದಂಥದ್ದು. ನಮ್ಮ ಎಲ್ಲ ಇಲಾಖೆಯಿಂದಲೇ ನಾವು ನಮ್ಮ ಸರ್ಕಾರಿ ಶಾಲೆಗಳಿಗೆ ಕೊಡ್ಲಿಕ್ಕೆ ಕೆಲವು ಸಲ ಅನುದಾನದ ಕೊರತೆ ಇರ್ತದೆ,
ಕೆಲವು ಸಲ ನಮಗೆ ಬೇರೆ ಬೇರೆ ಒಂದು ಇದಕ್ಕೆ ಕೂಡ ನಮ್ಮ ಸರ್ಕಾರದಲ್ಲಿ ಖರ್ಚುಗಳಿರ್ತದೆ. ಅಂಥದ್ರಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ನಮ್ಮ ಈ ರೀತಿ ಸಂಸ್ಥೆಗಳು ಜೊತೆಯಾಗಿ ನಿಂತು ಮಕ್ಕಳ ಕಲಿಕೆಗೆ ಸಹಕಾರ ನೀಡ್ತಾ ಇರ್ತಕ್ಕಂಥದ್ದು, ಅದರಲ್ಲೂ ಇಷ್ಟು ಹೆಚ್ಚು ದಾಖಲಾತಿ ಹಾಜರಾತಿ ಇರ್ತಕ್ಕಂಥ ಶಾಲೆಗಳಿಗೆ ಸಹಕಾರ ನೀಡ್ತಕ್ಕಂಥದ್ದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಇದೇ ರೀತಿಯಾದಂತಹ ಸಹಕಾರ ಮುಂದಿನ ದಿನಗಳಲ್ಲೂ ನಮ್ಮ ಜೊತೆ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ಜೊತೆಗೆ ಮುಖ್ಯ ಶಿಕ್ಷಕರು ಮತ್ತೊಂದು ಒಳ್ಳೆ ಮಾಹಿತಿಯನ್ನು ನನಗೆ ಕೊಟ್ಟರು. ನಮ್ಮ ಸನ್ಸೇರಾ ಸಂಸ್ಥೆಯವರು ಸುಮಾರು 16 ಮಕ್ಕಳಿಗೆ ಯಾರು SLC ನ ಲಾಸ್ಟ್ 23-24 ಅಲ್ಲಿ ಪಾಸ್ ಆಗಿದ್ದಾರೆ ಅವರಿಗೆ ಸುಮಾರು 2 ಲಕ್ಷ ರೂಪಾಯಿವರೆಗೂ ಕ್ಯಾಶ್ ಪ್ರೈಸ್ ಅನ್ನ ಬಹುಮಾನವಾಗಿ ಕೊಟ್ಟಿದ್ದಾರೆ ಮೇಡಮ್. ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮುಂದಿನ ಅವರ ಓದಿಗಾಗ್ಬೋದು, ವೃತ್ತಿ ಜೀವನಕ್ಕಾಗ್ಬೋದು ಸಪೋರ್ಟ್ ನ ಮಾಡ್ತಾ ಇದ್ದಾರೆ ಅಂತ. ದೇವಸ್ಥಾನದಲ್ಲಿ ದೇವರಿಗೆ ಅರ್ಚನೆ ಮಾಡೋದಕ್ಕಿಂತ ಪುಣ್ಯದ ಕೆಲಸ ಅಂದ್ರೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಏನಾದ್ರೂ ಒಂದು ವಿದ್ಯಾದಾನಕ್ಕೆ ಕೈ ಜೋಡಿಸ್ತಕ್ಕಂಥದ್ದು. ಅಂತಹ ಕ್ರಮವನ್ನ ನೀವು ಮಾಡಿದ್ದೀರಾ, ಇದಕ್ಕೆ ಹ್ಯಾಟ್ಸ್ ಆಫ್ ಟು ಯು ಸರ್ ಅಂಡ್ ಆಲ್ ದ ಹಾರ್ಟ್ಫೆಲ್ಟ್ ಕಂಗ್ರ್ಯಾಚುಲೇಷನ್ಸ್ ಟು ಯು ಫ್ರಮ್ ಅವರ್ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಇಷ್ಟು ಮಕ್ಕಳು ವಿಜ್ಞಾನದಲ್ಲಿ ಕಲಿಕೆಯನ್ನ ಹೊಂದಿ ಒಬ್ಬನೋ ಇಬ್ಬನೋ ನಮ್ಮ ಅಬ್ದುಲ್ ಕಲಾಂ ತರನೋ, ನಮ್ಮ ಜಗದೀಶ್ ಚಂದ್ರ ಬೋಸ್ ತರನೋ, CV ರಾಮನ್ ತರನೋ ಒಬ್ಬ ವಿಜ್ಞಾನಿ ಹುಟ್ಟಿದ್ರು ಅದು ಸಾರ್ಥಕ ಅಲ್ವಾ? ಖಂಡಿತ ಅದು ನಮ್ಮ ಶ್ರಮ ಸಾರ್ಥಕ ಅಂತ ಭಾವಿಸ್ತಾ ವಿಜ್ಞಾನವನ್ನ ಸರಿಯಾಗಿ ಕಲಿಸಬೇಕು ಅಂತ ಕಾನ್ಸೆಪ್ಟ್ ಇಟ್ಕೊಂಡವ್ರಿಗೆ ಮಾತ್ರ ಈ ರೀತಿಯಾದಂತಹ ಪರಿಕಲ್ಪನೆಗಳು ಮೂಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ನಮ್ಮ ವಿಜ್ಞಾನ ಶಿಕ್ಷಕರು ಇದಕ್ಕೆ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಬೇಗೂರಲ್ಲಿ ಉತ್ತಮ ಶಿಕ್ಷಕ ವರ್ಗ ಇದೆ, ಉತ್ತಮ HM ಇದ್ದಾರೆ, ಒಳ್ಳೆ SDMC ಇದೆ, ಒಳ್ಳೆ ಪೋಷಕರಿದ್ದಾರೆ, ಉತ್ತಮ ಕ್ರಿಯೇಟಿವ್ ಆಗಿರ್ತಕ್ಕಂತಹ ಮಕ್ಕಳಿದ್ದಾರೆ. ಈ ಸಲ ನಾವು ಇನ್ಸ್ಪೈರ್ ಅವಾರ್ಡ್ಗಳು ತಮಗೆಲ್ಲ ಹೇಳಿದ್ದೀವಿ, 5 ನಾಮಿನೇಷನ್ಸ್ ಗಳನ್ನ ನೀವು ಮಾಡಿಸಿ ಇನ್ಸ್ಪೈರ್ ಅವಾರ್ಡ್ಗೆ. ಇಂತಹ ಮಕ್ಕಳಿಗೆ ಈ ಲ್ಯಾಬ್ ಟು ದ ಕ್ಲಾಸ್ ರೂಮ್ ಈ ಕಾನ್ಸೆಪ್ಟು ಜೊತೆಗೆ ಈ ಪ್ರಯೋಗಾಲಯ ಸಕ್ರಿಯವಾದಂತಹ ಪ್ರಯೋಗಾಲಯ ಸಹಕಾರಿಯಾಗಿ ನಿಮ್ಮ ವಿಜ್ಞಾನ ಕಲಿಕೆನ ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಇದು ಸಹಕಾರಿ ಆಗಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರಿ ಶಾಲೆಗಳ ಜೊತೆ ಕೈ ಜೋಡಿಸಿ ನಿಂತಿರ್ತಕ್ಕಂಥ ಸಂಸ್ಥೆಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ವಂದಿಸುತ್ತಾ ನನ್ನನ್ನು ಈ ಕಾರ್ಯಕ್ರಮ ಖುಷಿ ಅಂದರೆ ಇವತ್ತು ಈ ಸ್ಕೂಲ್ಗೆ ನಮ್ಮ ರೋಟರಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅದಕ್ಕೆ ನನಗೆ ತುಂಬ ಖುಷಿ. ಆಮೇಲೆ ಇದು ಸೈನ್ಸ್ ಎಕ್ಸ್ಪೆರಿಮೆಂಟ್, ಇದು ನಿಮಗೆ ಎಕ್ಸ್ಪೆರಿಮೆಂಟಲ್ ಎಜುಕೇಷನ್ ಬರಬೇಕು ಅಂತ ಈ ಪ್ರಾಜೆಕ್ಟ್ ಇಲ್ಲಿ ಮಾಡ್ತಾ ಇದ್ದೀವಿ. ಈ ಸ್ಕೂಲ್ ಏನಕ್ಕೆ, ಯಾಕೆ ಈ ಸ್ಕೂಲಲ್ಲಿ ರೋಟರಿಯವ್ರು ಬಂದಿದ್ದಾರೆ? ಇದು ಒಂದು ಪ್ರಯೋಗ ಏನಂದರೆ ಮೇಡಮ್ ಹೇಳಿದ ಪ್ರಕಾರ ಇದರಲ್ಲಿ ಮಾಡೆಲ್ ಸ್ಕೂಲ್, ನನ್ನ ಪ್ರಕಾರ ಮಾಡೆಲ್ ಸ್ಕೂಲ್. ನಾನು ಇಲ್ಲಿ ಒಂದು ವರ್ಷ ಮುಂಚೆ ಬಂದಿದ್ದೆ ಇಲ್ಲಿ. ಈ ಕಂಪ್ಯೂಟರ್ಸ್ನ ನೋಡ್ಬಿಟ್ಟು ಅದ್ರ ಮೇಲೆಲ್ಲ ಧೂಳಿತ್ತು. ಆ ಧೂಳನ್ನ ನೋಡ್ಬಿಟ್ಟು ನಾವು ಈ ಹೆಡ್ ಮಾಸ್ಟರ್ ಇರಲ್ಲ, ನಮ್ಮ ಹೆಡ್ ಮಾಸ್ಟರ್ ಅವ್ರಿಗೆ ನಾನು ಡೈರೆಕ್ಟಾಗೆ ಇಲ್ಲಿ ನೀವು ಏನೂ ಮಾಡ್ತಾ ಇಲ್ಲ, ಏನು ಪ್ರಯೋಗ ಇಲ್ಲ, ಏನಕ್ಕೆ ನೀವು ಟೀಚಿಂಗ್ ಮಾಡ್ತಾ ಇದ್ದೀರಾ, ಕಂಪ್ಯೂಟರ್ ಇಟ್ಕೊಂಡಿದ್ದೀರಾ, ಏನೂ ಮಾಡ್ತಾ ಇಲ್ಲ ಅಂತ. ನೆಕ್ಸ್ಟ್ ನಾನು ಬರುವಾಗ ಹೆಡ್ ಮಾಸ್ಟರ್ ಅವರು ಅವ್ರ ಸ್ವಂತಗೆ ಇದು ನೋಟ್ಬುಕ್ ತಗೊಂಡು, ಕಂಪ್ಯೂಟರ್ ನೋಟ್ಬುಕ್ ತಗೊಂಡು ಕಲ್ತ್ಬಿಟ್ಟು ಫುಲ್ ಕಂಪ್ಯೂಟರ್ ಮೇಲೆ ಇದೆ. ದಟ್ ಇಸ್ ವಾಟ್ ಇಂಟ್ರೆಸ್ಟಿಂಗ್. ದಿಸ್ ಸ್ಕೂಲ್ ಹೆಡ್ ಮಾಸ್ಟರ್ ಇಸ್ ವಿಲ್ಲಿಂಗ್ ಟು ಚೇಂಜ್ himself, bring in that change amongst the teacher and among the students. ಇವಾಗ ಸಂಸೇರಾ ಕಡೆಯಿಂದ ನಾವು 130 ಸ್ಕೂಲ್ಸಲ್ಲಿ ನಾವು ವೇರಿಯಸ್ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ದ ಸ್ಕೂಲಿಂಗ್ ಮಾಡ್ತಾ ಇದ್ದೀವಿ. ಸೊ ಈ ಎಕ್ಸ್ಪೆರಿಮೆಂಟ್ ಬೇರೆ ಕಡೆ ನಾವು ಮಾಡ್ಬೋದೇ. ಬಟ್ ದ ರೀಸನ್ ಇಸ್ ದಟ್ ಸಂಸೇರಾ ಕಡೆಯಿಂದ ವಿ ಆರ್ ಸೇಯಿಂಗ್ ದಟ್ ಇಸ್ ಅ ಮಾಡೆಲ್ ಸ್ಕೂಲ್. ಇಲ್ಲಿ ನಾವು ಸಕ್ಸಸ್ ಆದರೆ ಬೇರೆ ಸ್ಕೂಲಲ್ಲಿ ಆಮೇಲೆ ಮಾಡ್ಬೋದು. ನಮಗೆ ಈ ಸ್ಕೂಲ್ ಮೇಲೆ ಗ್ಯಾರಂಟಿ ಜಾಸ್ತಿ ಇದೆ. ಇಲ್ಲಿ ಏನಾದರೂ ಮಾಡಿದ್ರೆ ನಾವು ಬೇಗ ಸಕ್ಸಸ್ಫುಲ್ ಆಗ್ತೀವಿ. ಇಲ್ಲಿ ಡೊನೇಷನ್ ಇದಕ್ಕೆ ಸೈನ್ಸ್ ಲ್ಯಾಬ್ಗೆ ನಾವು ಸಂಸೇರೆಯಿಂದ 1 ಪೈಸಾನ ಕೊಟ್ಟಿಲ್ಲ. ಕೊಟ್ಟಿರೋರು ಇಲ್ಲಿ ಕೂತಿದ್ದಾರೆ, ಅವ್ರನ್ನ ಚಪ್ಪಾಳೆ ಹೊಡಿಲಿ. ಸೊ ಅವ್ರಿಗೆ ನಾವು ಏನು ತೋರಿಸ್ತಾ ಇದ್ದೀವಿ ಅಂದರೆ, ಈ ಸ್ಕೂಲ್ ಬಂದು ಇಲ್ಲಿ ಎಕ್ಸ್ಪೆರಿಮೆಂಟ್ ಸೈನ್ಸ್ ಲ್ಯಾಬ್ ಹಾಕಿ 3 ತಿಂಗಳು ಆದಮೇಲೆ ನೀವು ಬಂದು ಎಕ್ಸ್ಪೆರಿಮೆಂಟ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಮಕ್ಕಳು ಎಷ್ಟು ಚೆನ್ನಾಗಿ ಕಳೀತಾ ಇದ್ದಾರೆ, ಅದನ್ನು ನೋಡ್ಬಿಟ್ಟು ಇಲ್ಲಿ ಇಡೀ ಆ ತಾಲೂಕಲ್ಲಿ ಈ ಥರ ಸೈನ್ಸ್ ಲ್ಯಾಬ್ ಕೊಡಿ ಅಂತ ನಾವು ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ. ಸೊ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ. ದಟ್ ಈ ಸೈನ್ಸ್ ಲ್ಯಾಬಿಂದ ನೀವು ಸರಿ ಮಾಡಿದ್ರೆ ಬೇರೆ ಸ್ಕೂಲಲ್ಲಿ ಈ ಥರ ಸೈನ್ಸ್ ಲ್ಯಾಬ್ ಬರೋಕ್ಕೆ ಚಾನ್ಸ್ ಇದೆ. ನಿಮ್ಮ ಟೀಚರು ನೀವು ಸರಿ ಎಕ್ಸ್ಪೆರಿಮೆಂಟ್ ಮಾಡೋದು ಯೂಸ್ ಮಾಡಿಲ್ಲ, ಅದೇ ಬೇರೆ ಸ್ಕೂಲಲ್ಲಿ ಸಿಕ್ಕಲ್ಲ. ಅವ್ರು ಬಹುಶಃ ಅಲ್ಲಿ ಮಾಡಿದರೆ ಅವ್ರು ಚೆನ್ನಾಗಿ ಮಾಡ್ತಾ ಇದ್ರು, ಬಟ್ ಅವ್ರಿಗೆ ಕೊಟ್ಟಿಲ್ಲ, ನಿಮ್ಮ ಫಸ್ಟ್ ಕೊಡ್ತಾ ಇರಲಿ. ಸೊ ನಿಮ್ಮ ಮೇಲೇನೂ ಒಂಥರ ಇದು ಪ್ರಯೋಗ.
ನೀವು ಇಲ್ಲಿ ನಿಮಗೋಸ್ಕರ ಚೆನ್ನಾಗಿ ಮಾಡಬೇಕು, ನೀವು ಚೆನ್ನಾಗಿ ಮಾಡಿದ್ರೆ ಬೇರೆಯವ್ರಿಗೆ ಬೆನಿಫಿಟ್ ಆಗುತ್ತೆ, ಬೇರೆ ಸ್ಕೂಲಲ್ಲಿ ಬರುತ್ತೆ. ಅದೇ ಪ್ರಯೋಗ ನಮ್ಮದು. ಅದಕ್ಕೆ ಈ ಫಂಕ್ಷನ್ ಇಟ್ಟಿರೋದು ಬರೀ ಒಂದು ಸೈನ್ಸ್ ಲ್ಯಾಬ್ ಕೊಡೋಕ್ಕಿಲ್ಲ. ಇದು ಇವಾಗ ಟೀಚರ್ಸ್ನ ನಾವು ಮೀಟ್ ಮಾಡಿದ್ದೀವಿ, ಇವರು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಇವೆಲ್ಲ ಇಲ್ಲಿ ಬರ್ತಾರೆ. ಫುಲ್ ಎಫರ್ಟ್ ರೋಟ್ರಿ ಕಡೆಯಿಂದ ಆಗಲಿ, ನಮ್ಮ ಸೈನ್ಸ್ ಲ್ಯಾಬ್ ಪ್ರವೀಣ್ ಅವರೆಲ್ಲ ಇಲ್ಲಿ ಬಂದು ಟೀಚರ್ಸ್ ಟ್ರೈನಿಂಗ್ ಕೊಡ್ತಾರೆ. ನಿಮ್ಮ ಜೊತೆ ಕೂತ್ಕೊಂಡು 4-5 ದಿವಸ ಎಕ್ಸ್ಪೆರಿಮೆಂಟ್ ಹೇಳ್ಕೊಡ್ತಾರೆ. ಎಲ್ಲ ಅವ್ರಿಗೆ ಆದಷ್ಟು ಕ್ವಶನ್ಸ್ ಕೇಳಿ, ಆದಷ್ಟು ಕಳೀಲಿ. ಆಮೇಲೆ ಒಂದು 3 ತಿಂಗಳಾದ್ಮೇಲೆ ಅವ್ರು ಬಂದು ನೋಡ್ತಾರೆ, ಎಷ್ಟು ಯೂಸ್ ಮಾಡ್ತಿದ್ದೀರಾ, ಹೆಂಗೆ ಯೂಸ್ ಮಾಡ್ತಾ ಇದ್ದೀರಾ, ಏನಾದರೂ ಸರಿಗಿಲ್ಲ ಅಂತ ಅದನ್ನು ತಿರ್ಗಾ ನಿಮಗೆ ಹೇಳ್ಕೊಡ್ತಾರೆ. ಅದಾದಮೇಲೆ ಏನಾದರೂ ಸರಿ ಇಲ್ಲ, ಈ ಪ್ರಾಜೆಕ್ಟ್ ಫೇಲ್ ಆದರೆ ನೋಡಿ ಬೇರೆ ಸ್ಕೂಲ್ಗೂ ಬರೋದು. ಸೊ ಅದು ಜವಾಬ್ದಾರಿ ನಿಮ್ಮದು ಅಂತ ಅಂದ್ಕೊಂಡು ನಮ್ಮ ಪ್ರಕಾರ ಇಲ್ಲಿ ಈ ಸ್ಕೂಲಲ್ಲಿ ಒಂದು ಎಕ್ಸ್ಪೆರಿಮೆಂಟು ಒಬ್ಬಿ ಮೆಂಬರ್ ಡೆಫಿನೆಟ್ ಎಲ್ಲ ಗೌರ್ಮೆಂಟ್ ಶಾಲೆ ಎಲ್ಲ ಕಡೆ ಇದೆ, ಎಲ್ಲ ಕಡೆ CSR ಕಂಪ್ನೀಸು ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಈ ಸ್ಕೂಲಲ್ಲಿ ಎಲ್ಲ ಸ್ಟೇಕ್ ಹೋಲ್ಡರ್ಸು ಪರ್ಸನಲಾಗಿ ತುಂಬ ಇಂಟ್ರೆಸ್ಟ್ ತೊಗೊಳ್ತಾರೆ. MLA ಇಂದ ಹಿಡಿದು ಇಲ್ಲಿ ಲೋಕಲ್ ಪಂಚಾಯತ್ ಕಮಿಟಿ ಆಗಲಿ, ಟೀಚರ್ಸ್ ಆಗಲಿ, ಹೆಡ್ ಮಾಸ್ಟರ್, ಸ್ಟೂಡೆಂಟ್, ಎವ್ರಿಬಡಿ ಈಸ್ ಈಕ್ವಲಿ ಎಂಥೂಸಿಯಾಸ್ಟಿಕ್. ಸೊ ಇಲ್ಲಿ ನಾವು ಇವಾಗ ಕಂಪ್ನಿಯಿಂದ ಇನ್ನೊಂದು ಪ್ರೋಗ್ರಾಮ್ ಮಾಡ್ತಿದ್ದೀವಿ. 5 years ಎಲ್ಲ ಎಷ್ಟು ಜನ ಗೊತ್ತು? 5 years ಕಲಿತ್ರಿ. 5 years ಬಗ್ಗೆ ಟ್ರೈನಿಂಗ್ ಯಾರು ತಗೊಂಡಿದ್ದಾರೆ? ಗುರುದತ್ ಕಂಪ್ನಿ ಪ್ರಕಾರ 5 years ಕಲಿತಿದ್ರೆ ಲೈಫ್ ವಿಲ್ ಬಿಕಮ್ ಬೆಟರ್, ಸ್ಕೂಲ್ ವಿಲ್ ಬಿಕಮ್ ಬೆಟರ್. ಸೊ ಇದು ಒಂದು ಮಾಡೆಲ್ ಸ್ಕೂಲ್. ಇದು ಎರಡು ಇಲ್ಲಿ ಸರಿಗಿದ್ರೆ ಬೇರೆ ಸ್ಕೂಲ್ ಎಲ್ಲ ಮಾಡ್ಬೋದು. ಅದರಿಂದ ಈ ದಟ್ ಈಸ್ ದಿ ಮಾಡೆಲ್ ದಟ್ ವಿ ಆರ್ ಟ್ರೈಂಗ್ ಟು ಡೂ. ಸೊ ಪ್ಲೀಸ್ ಟೇಕ್ ಫುಲ್ ಇಂಟ್ರೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ ಯು ಆರ್ ಡೂಯಿಂಗ್ ಟು ಅಪೋಸ್ ಯು. ಮೂಲಕ ನಾವು ಪ್ರತಿಭೆಗಳನ್ನ ಅವ್ರಿಗೆ ತೋರ್ಸೋಣ ಅಂತ ಹೇಳ್ತಾ ಸರ್ಕಾರಿ ಪ್ರೌಢಶಾಲೆ ಬೇಗೂರು ವತಿಯಿಂದ ಸನ್ಸೆರ ಅವರ ಸಂಯುಕ್ತ ಒಂದು ಸಹಕಾರದಿಂದ ಲ್ಯಾಬ್ ಟು ಕ್ಲಾಸ್ ರೂಮ್ ಅದನ್ನು ಇವತ್ತು ಶಾಲೆಗೆ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಜೊತೆಗೆ ಮಕ್ಕಳೆಲ್ಲರೂ ವಿಜ್ಞಾನ ಕಲಿಕೆಯಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಲಿ, ಪ್ರಯೋಗಾತ್ಮಕ ವಿಜ್ಞಾನ ನೋಡಿ ತಿಳಿ ಮಾಡಿ ಕಲಿ ಅಂತಕ್ಕಂತಹ ಒಂದು ಕಲಿಕಾ ತತ್ವದ ಹಿನ್ನೆಲೆಯಲ್ಲಿ ಈ ದಿನ ವಿಜ್ಞಾನ ಪ್ರಯೋಗಾಲಯಗಳು ಮಕ್ಕಳ ವಿಜ್ಞಾನ ಕಲಿಕೆಗೆ ಒಂದು ಹೊಸ ಆಯಾಮವನ್ನೇ ಇವತ್ತು ಹಾಡಿದೆ ಅಂತ ಹೇಳ್ತಾ, ಈ ಎಲ್ಲ ಸಂಸ್ಥೆಗಳ ಸಹಕಾರ ನಮ್ಮ ಸರ್ಕಾರಿ ಪ್ರೌಢಶಾಲೆಗಳು ನಮ್ಮ ಇಲಾಖೆಯ ಜೊತೆ ಇರೋದಕ್ಕೆ ಮತ್ತೊಮ್ಮೆ ಇಲಾಖೆ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಎಲ್ಲ ಮಕ್ಕಳು ಕೂಡ ಈ ಒಂದು ವಿಜ್ಞಾನ ಪ್ರಯೋಗಾಲಯವನ್ನು ಸಮರ್ಪಕವಾಗಿ ಬಳಸಿಕೊಂಡು ವಿಜ್ಞಾನ ಕಲಿಕೆಯನ್ನು ಪರಿಣಾಮಾತ್ಮಕವಾಗಿ ಜೊತೆಗೆ ಇನ್ನಷ್ಟು ಹೆಚ್ಚಿನ ಆಸಕ್ತಿಯಿಂದ ಕಲಿತಾರೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನನಗೂ ಕೂಡ ತುಂಬ ಸಂತೋಷ ಆಗಿದೆ ಸರ್. ಥ್ಯಾಂಕ್ ಯು. ನಮ್ಮ ಮೊದಲಿಂದನೂ ನಮ್ಮ ಸನ್ಸೆರ ಮತ್ತು ರೋಟ್ರಿ ಸಂಸ್ಥೆಯವರು ಶಾಲೆಗೆ ನಿರಂತರ ದಾನಿಗಳಾಗಿ ನಮಗೆ ಸಹಕಾರ ನೀಡಿಕೊಂಡೇ ಬಂದಿದ್ದಾರೆ. ಈ ಒಂದು ಆವರಣ ಇರಬಹುದು, ಕಟ್ಟಡ ಕಾಮಗಾರಿಗಳಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ವೇತನಗಳನ್ನು ಕೊಡೋದಿರ್ಬೋದು, ಎಲ್ಲವನ್ನೂ ಮಾಡ್ಕೊಂಡು ಬಂದಿದ್ದಾರೆ. ಈ ಸಲ ನಮಗೆ ಕೆಮಿಸ್ಟ್ರಿ ಕಿಟ್ಟು, ನಮ್ಮ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಮತ್ತು ನಮ್ಮ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ನಮ್ಮ ಸಿಲೆಬಸ್ ಏನಿದೆ, ಮಕ್ಕಳು ಏನನ್ನು ಕಲಿತಾರೆ ಅದಕ್ಕೆ ಪ್ಯಾರಲಲ್ ಆಗಿ ಲ್ಯಾಬಲ್ಲಿ ಆಗಬೇಕಾದಂತಹ ಚಟುವಟಿಕೆಗಳ ಆಧಾರಿತವಾಗಿ ಈ ಲ್ಯಾಬನ್ನು ನಮಗೆ ಕಾನ್ಸೆಪ್ಷಲೈಸ್ ಮಾಡಿ ನಮ್ಮ ಮಕ್ಕಳ ಕೈಲೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಮಕ್ಕಳ ವಿಜ್ಞಾನ ಕಲಿಕೆಗೆ ನಿಜವಾದ ಒಂದು ಅರ್ಥಪೂರ್ಣ ಕಲಿಕೆಗೆ ಸಹಕಾರಿಯಾಗುತ್ತೆ ಸರ್. ದಾನಿಗಳು ಕೊಡ್ತಾರೆ, ಅದರ ಉಪಯೋಗವನ್ನು ಮಾಡಿಕೊಳ್ಳಲಿಕ್ಕೆ ಇಲಾಖೆ ಮತ್ತು ಶಿಕ್ಷಕರ ಮೇಲೂ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಕೆಲವೊಂದು ಕಡೆ ಕೊಡ್ತಾರೆ ದಾನಿಗಳು, ಅದು ಧೂಳು ಹಿಡಿಕೊಂಡು ಮೂಳೆ ಸೇರ್ತಾರೆ, ಸರಿಯಾಗಿ ಉಪಯೋಗ ಆಗಲ್ಲ. ಅದನ್ನು ಕೂಡ ನಮ್ಮ ಶಿಕ್ಷಕರು ಇಲ್ಲಿನ ಎಸ್ಪೆಷಲಿ ಇಲ್ಲಿಯ ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗ ತುಂಬ ಚೆನ್ನಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ಒಂದು ದಾನವನ್ನು ಕೊಡಲಿಕ್ಕೆ ಅಥವಾ ಒಂದು ನಮ್ಮ ಸರ್ಕಾರಿ ಶಾಲೆ ಕೊಡಲಿಕ್ಕೆ ಎಷ್ಟೆಲ್ಲ ಶ್ರಮವನ್ನು ಎಲ್ಲರೂ ವಹಿಸಿರ್ತಾರೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆ. ಹಾಗಾಗಿ ಅದನ್ನು ಸಮರ್ಪಕವಾಗಿ ಅವರೂ ಬಳಸ್ತಾರೆ, ಮಕ್ಕಳು ಕೂಡ ಬಳಸಲಿಕ್ಕೆ ಅನುವು ಮಾಡಿಕೊಡ್ತಾರೆ ಸರ್. ನಾನು ಶಶಿಕಲಾ ಅಂತ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಬೆಂಗಳೂರು ದಕ್ಷಿಣ ವಲಯ 3. ನಾವು ಸನ್ಸೆರಲ್ಲಿ ಎಜುಕೇಷನ್, ಎನ್ವೈರ್ಮೆಂಟ್ ಮತ್ತು ಹೆಲ್ತ್ ಮೂರು ಕಡೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದರಲ್ಲಿ ಮುಖ್ಯ ಎಜುಕೇಷನಲ್ಲಿ ಗೌರ್ಮೆಂಟ್ ಸ್ಕೂಲ್ ಜೊತೆಗೆ ವರ್ಕ್ ಮಾಡಿ ಬಹುಶಃ ನಮ್ಮ ಆಬ್ಜೆಕ್ಟಿವ್ ಏನಂದರೆ ನಾವು ಸ್ಕೂಲ್ನ ಅಡಾಪ್ಟ್ ಮಾಡ್ತಾಯಿಲ್ಲ.
ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ಅಡಾಪ್ಟ್ ಮಾಡ್ತಾಯಿದ್ದೀವಿ. ಮಕ್ಕಳನ್ನ ಅಡಾಪ್ಟ್ ಮಾಡಿದ್ರೆ ನಿಮ್ಮ ಮೈಂಡ್ ಆಟೋಮ್ಯಾಟಿಕ್ಲಿ ಆ ಮಕ್ಕಳು ಹೆಂಗೆ ಚೆನ್ನಾಗಿ ಓದಲಿ, ಆ್ಯಟಿಟ್ಯೂಡ್ ಸರಿಗಿರಲಿ, ಒಳ್ಳೆಯದಾಗಲಿ ಅಂತ ಆ ಮನಸ್ಸಲ್ಲಿ ನಾವು ಏನೇ ಬೇರೆ ಬೇರೆ ಆ್ಯಕ್ಟಿವಿಟಿ ಶುರು ಮಾಡಿದ್ದೀವಿ. ಯೋಗ, ಮ್ಯೂಸಿಕ್, ಡಾನ್ಸ್, ಇಂಗ್ಲೀಷ್, ಕಂಪ್ಯೂಟರ್, ಅದಕ್ಕೆಲ್ಲ ಪ್ಲಸ್ ಸಬ್ಜೆಕ್ಟ್ ಟೀಚರ್ಸ್. ಸೊ ಇವಾಗ ಸಂಸೇರ ಇಡೀ ಆನೇಕಲ್ 30 ಸ್ಕೂಲಲ್ಲಿ ಒಂದು 45 ಟೀಚರ್ಸು ನಾವು ನಮ್ಮ ಎಂಪ್ಲಾಯ್ಮೆಂಟ್ ರೋಲಲ್ಲಿ ಇಟ್ಕೊಂಡು ಬೇರೆ ಬೇರೆ ಪ್ರೋಗ್ರಾಮ್ಸ್, ಆಲ್ಮೋಸ್ಟ್ 20 ಡಿಫ್ರೆಂಟ್ ಪ್ರೋಗ್ರಾಮ್ಸ್ ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಸ್ಕೂಲ್ ಆಗಲಿ ಮತ್ತು ಆನೇಕಲ್ ತಾಲೂಕಿಗೆ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮು ಆ ಥರ ಎಲ್ಲ ಕಡೆ ಮಾಡ್ತಾಯಿದ್ದೀವಿ. ಇವಾಗ ರೋಟ್ರಿ ಕಡೆಯಿಂದ ರೋಟ್ರಿ ಶುಭಚಿಂತಕರು ಇದು ಎಕ್ಸ್ಪೆರಿಮೆಂಟಲ್ ಕಿಟ್ ಕೊಡಬೇಕು ಅಂತ ಆವಾಗ ನಾವು ಬೇಗೂರು ಸ್ಕೂಲ್ ಸೆಲೆಕ್ಟ್ ಮಾಡಿದ್ವಿ, ಮಾಡೆಲ್ ಸ್ಕೂಲ್ ಅಂತ. ಏನಕ್ಕೆಂದರೆ ಇಲ್ಲಿ ಗೌರ್ಮೆಂಟ್ MLAಯಿಂದ ಆಗಿಬಿಟ್ಟು ಹೆಡ್ ಮಾಸ್ಟರು, ಸ್ಕೂಲ್ ಟೀಚರು, ಸ್ಟೂಡೆಂಟ್ಸ್ ಎಲ್ಲದು ಕೋಆಪ್ರೇಷನ್ ಚೆನ್ನಾಗಿದೆ. ಸೊ ಇಲ್ಲಿ ಎಕ್ಸ್ಪೆರಿಮೆಂಟ್ ಇಲ್ಲಿ ಮಾಡಿದ್ರೆ, ಈ ಎಕ್ಸ್ಪೆರಿಮೆಂಟ್ ಇಲ್ಲಿ ಸಕ್ಸಸ್ಫುಲ್ ಆದರೆ ನಮ್ಮ ಕಡೆಯಿಂದ ಆಗಲಿ ರೋಟ್ರಿ ಕಡೆಯಿಂದ ಆಗಲಿ ಬೇರೆ ಸ್ಕೂಲಲ್ಲಿ ಇದೇ ಥರ ಕಿಟ್ನ ಕೊಡ್ಬೋದು. ಸೊ ಇದು ಒಂಥರ ಮಾಡೆಲ್ ಸ್ಕೂಲಲ್ಲಿ ಮಾಡೆಲ್ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಇದನ್ನು ಸಕ್ಸಸ್ ಮಾಡಿ ಬೇರೆ ಆನೇಕಲ್ ಸ್ಕೂಲಲ್ಲಿ ಕೊಡಬೇಕು ಅಂತ ಅದೇ ಆ ಪ್ರೋಗ್ರಾಮಿಂದ ಇವತ್ತು ಈ ಪ್ರೋಗ್ರಾಮ್ ಮಾಡಿದ್ರು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಇವತ್ತು ರೋಟರಿ ಬೆಂಗಳೂರು ಮಿಡ್ ಟೌನ್ ವತಿಯಿಂದ ಬೇಗೂರು ಗೌರ್ಮೆಂಟ್ ಶಾಲೆಯಲ್ಲಿ ನಾವು ಪ್ರಯೋಗಾಲಯ ಅನುಭವಿಕ ಕಲಿಕೆಗಾಗಿ ಕೊಟ್ಟಿದ್ದೇವೆ. ಇದರಲ್ಲಿ ವಿಶೇಷ ಏನು ಅಂದರೆ ಈ ಪ್ರಯೋಗಾಲಯ ಸೈನ್ಸ್ ಇನ್ ಕ್ಲಾಸ್ ರೂಮ್ ಟಾಪ್ ಪ್ರೈವೇಟ್ ಸ್ಕೂಲ್ಸ್ ಆಫ್ ದ ಕಂಟ್ರಿ ಮತ್ತು ವಿಶ್ವಾದ್ಯಂತ ಯೂಸ್ ಮಾಡ್ತಾ ಇರುವಂತಹ ಕಿಟ್ಟನ್ನೇ ಕೊಟ್ಟಿದ್ದೀವಿ. ನಮಗೇನು ಅಂದರೆ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಕೂಡ ಅದೇ ತರಹ ಕಿಟ್ ಸಿಗಬೇಕು, ಅದೇ ಥರ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಸಿಗಬೇಕು. ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳಲ್ಲೂ ಕೂಡ ನಾಳೆಯ ವಿಜ್ಞಾನಿಗಳು ಬರಬೇಕು, ನಮ್ಮ ದೇಶ ಬದಲಾವಣೆ ಆಗಬೇಕು ಅನ್ನೋದು ಆಸೆ. ಈ ಮೂಲ ಕಾರಣದಿಂದ ಈ ಪ್ರಯೋಗವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನನ್ನ ಹೆಸರು ನಾಗರಾಜನ್ ಅಂತ, ರೋಟ್ರಿ ಬ್ಯಾಂಗ್ಳೂರು ಮಿಡ್ ಟೌನ್ ಸಂಸ್ಥೆಯ ಕಾರ್ಯದರ್ಶಿ ನಾನು. ರೋಟ್ರಿ ಮಿಡ್ ಟೌನಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅವ್ರು ಹೇಳಿದಂಗೆ ಎನ್ವೈರ್ಮೆಂಟ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಈ ಎಲ್ಲ ಏರಿಯಾಗಳಲ್ಲೂ ತುಂಬ ಕೆಲಸ ಮಾಡ್ತಾ ಇದ್ದೀವಿ. ಹೆಲ್ತ್ ಕೇರ್ಲಿ ಪ್ರಮುಖವಾಗಿ 2 ಪ್ರಾಜೆಕ್ಟ್ಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಈ ಕ್ಯಾನ್ಸರ್ ಇವತ್ತು ನಮಗೆಲ್ಲರಿಗೂ ಗೊತ್ತು ಎಷ್ಟು ಜಾಸ್ತಿ ಆಗೋಗಿದೆ ಅಂತ. ಆದರೆ ಬೇಗ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡಿದ್ರೆ ಎಷ್ಟೋ ಜನರಿಗೆ ಗುಣಮುಖರಾಗೋಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ರೇಸ್ ಅಂತ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡಿದ್ದೀವಿ, ರೋಟ್ರೀಸ್ ಆನ್ಸರ್ ಟು ಕ್ಯಾನ್ಸರ್ ಎನಿಗ್ಮಾ ಅಂತ. ರೇಸ್ ಅಂದರೆ ಜನರಿಗೆ ಬೇರೆ ಬೇರೆ ತರಹದ ಪುರುಷರಿಗೆ ಮಹಿಳೆಯರಿಗಿಬ್ಬರಿಗೂ ಬೇರೆ ಬೇರೆ ತರಹದ ಕ್ಯಾನ್ಸರ್ ಟೆಸ್ಟ್ಗಳನ್ನ ಮಾಡಿ ಬೇಗ ಕಂಡುಹಿಡಿದು ಅವ್ರಿಗೆ ಗುಣಮುಖರಾಗಲಿಕ್ಕೆ ಸಹಾಯ ಮಾಡೋಂಥ ಒಂದು ಪ್ರಾಜೆಕ್ಟ್ ಅದು ರೇಸ್ ಅಂತ. ಇನ್ನೊಂದು ಪ್ರಾಜೆಕ್ಟು ನಾವು ಈಗ ಕ್ಯಾನ್ಸರ್ ಪೇಷಂಟ್ಸು ಅನ್ಫಾರ್ಚುನೇಟಾಗಿ ಲೇಟಾಗಿ ಗೊತ್ತಾದರೆ ಅವ್ರಿಗೆ ಗುಣ ಮಾಡಲಿಕ್ಕೆ ಆಗೋಲ್ಲ, ಅಂಥವ್ರಿಗೂ ಸಹ ಟ್ರೀಟ್ಮೆಂಟ್ ಸಿಗಲಿ ಅಂತ ಒಂದು ನೆಮ್ಮದಿ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಆ ಹೆಸರು ಇಟ್ಟಿರೋ ಉದ್ದೇಶ ಏನು ಅಂದರೆ ಅವ್ರಿಗೆ ನಾವು ನೆಮ್ಮದಿ ಬಿಟ್ಟರೆ ಇನ್ನೇನು ಕೊಡಲಿಕ್ಕಾಗಲ್ಲ ಆ ಸ್ಟೇಜಲ್ಲಿ. ಆದ್ದರಿಂದ ಎಷ್ಟು ದಿನ ಇದ್ದರೂ ಅವರು ನೆಮ್ಮದಿಯಾಗಿ ಬದುಕಬೇಕು, ಅವ್ರ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರಬೇಕು ಅಂತ ಹೇಳಿ ಆ ಒಂದು ಸಂಸ್ಥೆನ ಮಾಡ್ತಾಯಿದ್ದೀವಿ. ಈ 2 ಪ್ರಾಜೆಕ್ಟು ಹೆಲ್ತ್ ಕೇರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್. ರೋಟ್ರಿ ನೆಲಮಂಗಲ ಕ್ಷೇತ್ರದಲ್ಲಿ ಮಾಡ್ತಾಯಿದ್ದೀವಿ. ಅದು 55 ಜನ ಇರೋವಂಥ ಹಾಸ್ಪಿಟ್ಲ್, ದೊಡ್ಡವರು ಮತ್ತು ಮಕ್ಕಳು ಇಬ್ಬರಿಗೂ ಸೇರಿ ಇರೋವಂಥ ಒಂದು ಆಸ್ಪತ್ರೆ ಮಾಡ್ತಾಯಿದ್ದೀವಿ. ಇದು ನೆಮ್ಮದಿ ಅನ್ನೋದು ಈ ವರ್ಷದ ಕೊನೆಗೆ ಮುಗಿಯುತ್ತೆ, ಮುಂದಿನ ವರ್ಷ ಶುರು ಮಾಡೋ ಒಂದು ಯೋಚನೆ ಇದೆ. ಈ ಕ್ಯಾನ್ಸರ್ ಡಿಟೆಕ್ಷನ್ ಹೇಳೋದಲ್ಲ, ಅದನ್ನು ನಾವು ಸುಮಾರು 10,000 ಜನಕ್ಕೆ ಟೆಸ್ಟ್ಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ 1 ವರ್ಷ ಕಾಲಾವಧಿಲಿ. ಈಗಾಗಲೇ ಸುಮಾರು 1000 ಜನಕ್ಕೆ ಮಾಡಿದ್ದೀವಿ, ಇನ್ನೂ ಸಾಕಷ್ಟು ಜನ ಮಾಡೋದಿದೆ. ಬಟ್ ತುಂಬ ಜನ ಸಹಕಾರ ಕೊಟ್ಟರೆ ಬೇಗ ಮಾಡಿ ಮುಗಿಸ್ಬೋದು. ಹೌದು, ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡ್ತಾಯಿದ್ದೀವಿ ನಾವು. ಏಕೆಂದರೆ ಕ್ಯಾನ್ಸರಲ್ಲಿ ತುಂಬ ಖರ್ಚು ಬರುತ್ತೆ. ಜನರಿಗೆ ಅದು ಬಂದಿರೋದು ಒಂದೇ ಅಲ್ಲ, ಆ ಖರ್ಚನ್ನು ಹೆಂಗಪ್ಪ ನಿಭಾಯಿಸಬೇಕು ಅನ್ನೋ ಒಂದು ಯೋಚನೆ ಬಂದ್ಬಿಡುತ್ತೆ. ಅದರಿಂದ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾಯಿದ್ದೀವಿ ರೋಟ್ರಿ ಸಂಸ್ಥೆಯಿಂದ.